ಸರಿಯಾಗಿ ಇದು ಆಗಲಿಲ್ಲ, ಐಸಿಯುನಲ್ಲಿ ಚಿಕಿತ್ಸೆ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ತಾಯಿ ಬಿಟ್ಟು ಹೋದ್ರು. ಅದಾದ ನಂತರ ಚಿಕಿತ್ಸೆ ಫಲಕಾರಿಯಾಗುತ್ತೆ. ತಾಯಿಯವರಿಗೆ ಏನು ಹೇಳ್ತೀರಿ? ನೋಡಿ, ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ, 6.5 ತಿಂಗಳು ಗರ್ಭಿಣಿ ಅವಳು, ಬೈಲಹೊಂಗಲ ತಾಲೂಕದವಳು. 6.5 ತಿಂಗಳು ಗರ್ಭಿಣಿ, ಕಾಲು ಜಾರಿ ಬಿದ್ದಿರೋದ್ರಿಂದ ಅದು ಪ್ರಿಮ್ಯಾಚೂರ್ ಇದಾಗಿರೋದ್ರಿಂದ ಬರೀ 700 ಗ್ರಾಮು ಬೇಬಿ ವೇಟ್ ಇತ್ತು. ಲಂಗ್ಸ್ ಎಲ್ಲ ಡೆವಲಪ್ ಆಗಿರಲಿಲ್ಲ. ನನಗಿನ್ನ ಜಾಸ್ತಿ ಡಾಕ್ಟ್ರ್ ಇದ್ದಾರೆ, ಇಲಾಖೆ ಮಂತ್ರಿಗಳು ಹೇಳ್ತಾರೆ. ಬಟ್ ತಾಯಿ ಕೂಡ ಕೇಳದೆ ಹೋಗಿದ್ದಾರೆ. ಸೊ FIR ಅನ್ನು ನಮ್ಮ ಬಿಮ್ಸ್ದವರು ಡೈರೆಕ್ಟ್ರು FIR ಫೈಲ್ ಮಾಡಿದ್ದಾರೆ. ಸೊ ನಾವು ಏನು ಕೇರ್ ತೊಗೊಳ್ಬೇಕಾಗಿತ್ತು ನಮ್ಮ ಬಿಮ್ಸ್ ಆಸ್ಪತ್ರೆಯಲ್ಲಿ, ನಾವೆಲ್ಲ ರೀತಿಯ ಚಿಕಿತ್ಸೆ ಮತ್ತು ಕೇರನ್ನು ತೆಗೆದುಕೊಳ್ತಾ ಇದ್ವಿ. ಬಟ್ ಇದು ಅವ್ರು ಕಾಲು ಜಾರಿ ಬಿದ್ದು ಆದಂಥ ಒಂದು ಘಟನೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. 700 ಗ್ರಾಮ 735 ಗ್ರಾಮ್ 700 ಅದು ಪ್ರೀಮ್ಯಾಚೂರು ಬಿದ್ದಿರೋದ್ರಿಂದ ಪಾಪ 6 ಮಂತ್ ಬೇಬಿ, ಅದು ಲಂಗ್ಸ್ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಸೊ ಹಿಂಗಾಗಿ ಆಗಿದೆ. ಅದಕ್ಕೆಲ್ಲ ಚಿಕಿತ್ಸೆನೇ ಹೀಗಾಯಿತು, ಚಿಕಿತ್ಸೆ ಸರಿಯಾಗಿ ಆಗಲಿಲ್ಲ ಅಂತಂದರೆ ಡಾಕ್ಟರ್ಗಳು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.